ಮುಂದಿನ ಸಿಎಂ ಅಂತ ಎಲ್ಲಾ ಕಡೆ ಕೂಗ್ತಾರೆ. ಗುರುಬಲ ತಾರಾಬಲ ಕೂಡಿಸಬೇಕು, ಶನಿ ಆ ಕಡೆ ಇಂದ ಈ ಕಡೆಗೆ ಹೋಗಬೇಕು. ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ಬಹಳಷ್ಟು ಜನ ತಯಾರಿ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ, ಒಡೆಯರ್ ಅವರಂತೆ ಸಿದ್ದರಾಮಯ್ಯ ಸಹ ಸಮಾಜ ಸುಧಾರಕ. ಮುಂದಿನ ಸಿಎಂ ಅಂತ ಎಲ್ಲಾ ಕಡೆ ಕೂಗ್ತಾರೆ. ಗುರುಬಲ ತಾರಾಬಲ ಕೂಡಿಸಬೇಕು, ಶನಿ ಆ ಕಡೆಯಿಂದ ಈ ಕಡೆಗೆ ಹೋಗಬೇಕು. ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ಬಹಳಷ್ಟು ಜನ ತಯಾರಿಯನ್ನು ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ, ಒಡೆಯರ್ ಅವರಂತೆ ಸಿದ್ದರಾಮಯ್ಯ ಸಹ ಸಮಾಜ ಸುಧಾರಕ. 30 ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರು ಸುಧಾರಣೆ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಇವರಿಗೆ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಕೂಗು ಸಾಕಷ್ಟು ಕೇಳ್ತಾ ಇದೆ. ಯಾರಾಗಬೇಕು ಸಿಎಂ ಅಂತ ಹೇಳಿ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇರ್ತಾರೆ, ಸಿಎಂ ಕುರ್ಚಿ ಖಾಲಿ ಇದ್ರೆ ಹೇಳಿ ಅವರಾಗ್ಬೇಕು ಇವ್ರಾಗ್ಬೇಕು ಅಂತ. ಸಿದ್ದರಾಮಯ್ಯ ಅವ್ರು ಕೂತ್ಕೊಂಡಿಲ್ವಾ ಅಲ್ಲಿ ಅಂತ ಕೇಳ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಗುರುತಿಸಿಕೊಂಡಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ಮುಂದಿನ ಸಿಎಂ ಅಂತ ಎಲ್ಲಾ ಕಡೆ ಕೂಗ್ತಾರೆ. ಆದ್ರೆ ಗುರುಬಲ ತಾರಾಬಲ ಕೂಡ ಬರಬೇಕು, ಶನಿ ಆ ಕಡೆಯಿಂದ ಈ ಕಡೆಗೆ ಬರಬೇಕು. ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ಬಹಳಷ್ಟು ಜನ ತಯಾರಿಯನ್ನ ನಡೆಸಿದ್ದಾರೆ ಅಂತ ಹೇಳಿ ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಮೊನ್ನೆ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಎಲ್ಲ ಕಡೆ ಹೋಗ್ತಾರೆ, ಏನ್ ಮಾಡೋದು? ಅದಕ್ಕೆ ಹೋಗೋದ್ರಿಂದ ಆಗೋಲ್ಲ, ಬೆಂಬಲಿಗರ ಆಸೆ ಇದೇ ಅದು ಏನೇ ಮಾಡಕ್ಕಾಗಲ್ಲ. ಕೂಗಿರ ಆಗೋಲ್ಲ. ಶಾಸಕರು ಒಪ್ಪಬೇಕು, ಹೈಕಮಾಂಡ್ ಒಪ್ಪಬೇಕು. ಅದಿನ್ನು ಮುಂದಿನ ಹಂತ, ಅದು ಈಗಲ್ಲ. ಗುರುಬಲ ಕೂಡಬೇಕು, ತಾರಾಬಲ ಕೂಡಬೇಕು, ಶುಕ್ರ ಶನಿ ಆ ಕಡೆಯಿಂದ ಈ ಕಡೆ ಓಡಾಡಬೇಕು, ಅವೆಲ್ಲ ಇದಾವಲ್ಲ. ಇದು ಇರ್ಬೋದು, ಹೇಳಕ್ ಇಲ್ಲ. ಸರ್ಕಾರ ಬಗ್ಗೆ ಏನಿಲ್ಲ, ಸರ್ಕಾರ ನಡೀತಾ ಚೆನ್ನಾಗಿ ನಡೀತಾ ಇದ್ರಲ್ಲ. ಅದನ್ನ ಕೇಳಿ ಹೇಳ್ತೀನಿ, ನಿಮ್ ರಾಜಣ್ಣ ಅವ್ರನ್ನ ಕೇಳಿ ಹೇಳ್ತೀನಿ. ಯಾಕಂದ್ರೆ ಅವ್ರು ಯಾವ ಕ್ರಾಂತಿ ಅಂತ ನಮಗ್ ಗೊತ್ತಿಲ್ಲ, ಅಂತ ನಮಗ್ ಗೊತ್ತಿಲ್ಲ. ನಾವ್ ಹೇಳಿದ್ವಿ ಅದು ಮತ್ತೆ ಇನ್ನೊಂದು ಏನಾರ ಆಗ್ಬಾರ್ದು. ಅವ್ರು ಕೇಳ್ತೀವಿ. ಇಲ್ಲ, ಬೇರೆ ಒಬ್ಬೊಬ್ರು ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಇದೆ. ಅವ್ರವ್ರ ಕಾಯಿಲೆ ಬೇರೆ ಬೇರೆ ಇದೆ, ಒಂದೇ ಕಾಯಿಲೆ ಯಾರಿಗೂ ಇಲ್ಲ. ಬೇರೆ ಬೇರೆ ಕಾಯಿಲೆ ಇದೆ, ಹಿಂಗಾಗಿ ಬೇರೆ ಬೇರೆ ಡಾಕ್ಟರ್ ಬೇಕಾಗ್ತಾರೆ. ಅದಕ್ಕೆ ಎಲ್ಲ ಕಡೆ ಎಕ್ಸ್ಪರ್ಟ್ ಅದಾರೆ. ಬಾಂಬೆದಾಗ ಎಕ್ಸ್ಪರ್ಟ್ ಅದಾರೆ, ಡೆಲ್ಲಿ, ಮಣಿಪಾಲ್, ಹುಬ್ಬಳ್ಳಿ ಎಲ್ಲ ಕಡೆ ಅದಾರೆ. ಇಲ್ಲಿದ್ದಾರೆ ನಿಮ್ಮ ಜೋಶಿ ಅವರು ಕಣ್ಣಿನ ಆಸ್ಪತ್ರೆ ಇದೆ. ಮೊನ್ನೆ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಎಲ್ಲ ಕಡೆ ಹೋಗ್ತಾರೆ, ಏನ್ ಮಾಡೋದು? ಅದಕ್ಕೆ ಹೋಗೋದ್ರಿಂದ ಆಗೋಲ್ಲ, ಬೆಂಬಲಿಗರ ಆಸೆ ಇದೇ ಅದು ಏನೇ ಮಾಡಕ್ಕಾಗಲ್ಲ. ಕೂಗಿರ ಆಗೋಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.